ಆಶೀರ್ವಾದ ಅದರಲ್ಲೇ ನಾನು ತೊಡಕುಗಳೇನಿದ್ರೆ ಸಾಮಾನ್ಯ ಸಭೆ ಆಗಿರ್ತಕ್ಕಂಥದ್ದು ಇವತ್ತು ನಿಮ್ಮ ಸಭೆ ಇವತ್ತು ನಮ್ಮದು ಪ್ರತಿ ತಿಂಗಳು ನಾವು ಮಾಡ್ಕೊತಾ ಇರ್ತೀವಿ ಒಳಗಡೆ ಫುಡ್ಡು ಹಾಗೂ ಖರ್ಚು ವೆಚ್ಚಗಳನ್ನೆಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಯಾವುದೋ ಲೋಪದೋಷ ಕಂಡು ಬಂದಿಲ್ಲ ನಮಗೆ. ನೀವು ಬಗ್ಗೆ ನಾವು ಮಾತಾಡೋದು ಏನಿದ್ರೆ ಇವತ್ತು ನಿಮ್ಮ ಸಭೆ ಆಗಿರೋದ್ರಿಂದ ನಿಮ್ಮ ಲೋಪದೋಷಗಳು ನಮ್ಮ ಕಡೆಯಿಂದ ಆಗಿರಲಿ, ಸೆಕ್ರೆಟರಿಗಳಿಂದ ಆಗಲಿ, ಅಧ್ಯಕ್ಷಗಳಿಂದ ಆಗಲಿ ಏನಾಗಿದೆ ಇವತ್ತು ನೀವು ಸಭೆಯನ್ನು ಕೇಳೋದು. ಅದೇ ರೀತಿ ಯೂರಿಯಾ ಕೊರತೆ ಅಂತ ನಮ್ಮ ಪ್ರಸಾದ್ ಹೇಳಿದ್ರು. ಯೂರಿಯಾ ಕೊರತೆ ಅದನ್ನು ಇಲ್ಲಿ 10 ಬ್ಯಾಗ್ ಹಾಕೊಂಡು ಹೋಗಿ ಅಲ್ಲೇನೋ ನಕಲಿ ಮಾರಾಟ ಮಾಡ್ಕೊಂಡು ಅಂತ ಮಾಹಿತಿ ಈಗ ಗೊತ್ತಾಯ್ತು. ಬಟ್ ಅದೇನು ಮಾಹಿತಿ ನಮ್ಗೆ ಯಾಕಂದ್ರೆ ಈಗ ಅವರು ಯಾರೋ ಒಂದು ಆಟೋದಲ್ಲಿ ಬರ್ತಾರೆ, ರೈತರು ಕರ್ಕೊಂಡು ಬರ್ತಾನೆ 8 ಬ್ಯಾಗ್ ಕೊಡ್ತೀವಿ. ಅದು ನಾವು ಹೆಂಗೆ ನಮ್ದೇನು ಈ ಕಾಂಪೌಂಡಿನ ಒಳಗಡೆ ನಡೆದ್ರೆ ಅದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಕಾಂಪೌಂಡ್ ಬಿಟ್ಟು ಮುಂದಕ್ಕೆ ಹೋದ್ರೆ ಅವ್ನು ಅದು ಮಾರ್ಕೊಂತಾರೋ, ಲೆಕ್ಕಳಿಂದ ಮಾರ್ಕೊಂತಾರೋ, ಹೆಂಗೇರ ಮಾರ್ಕೊಂಡು ಕೈಗಳಿಂದ ಮಾರ್ಕೊಂತಾರೋ ಅದು ನಮಗೂ ಸಂಬಂಧಪಟ್ಟ ವಿಷಯ ಅಲ್ಲ. ಬ್ಯಾಂಕಿಂದ ದುಡ್ಡು ಡ್ರಾ ಮಾಡೋದು ನಮ್ಮ ಜವಾಬ್ದಾರಿ. ಬ್ಯಾಂಕಿಂದ ಹಾಕೋದಾದ್ರೆ ಹಾಕ್ಬೇಕಾದ್ರೆ ಕೊಡ್ಬೋದು, ಕರೆಕ್ಟಾ? ಹಾಗಾಗಿ ನಮ್ಮ ಬ್ಯಾಂಕ್ ಒಳಗಡೆ ಏನಾದರೂ ತೊಂದರೆ ಆದರೆ ನಾವು ಅದಕ್ಕೆ ಜವಾಬ್ದಾರಿ ಆಗಿದೆ. ಭದ್ರಾಪುರದಲ್ಲಿ ಮಾರ್ಕೊಂತಾರೋ, ಲೆಕ್ಕಳಿಂದ ಮಾರ್ಕೊಂತಾರೋ ಅದು ನಮಗೂ ಸಂಬಂಧಪಟ್ಟಲ್ಲ. ತಗೊಳ್ಳೋರು ಯಾರು? ಮಾಗಡಿ ತಾಲೂಕು ಸೋಲೂರು ಹೋಬಳಿ. ಇವತ್ತು ಲಕ್ಕೆನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನು ನಡೆಯಿತು. ಈ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ರಮಣಯ್ಯನವರು, ನಮ್ಮ ನಿರ್ದೇಶಕರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ಸಾಕಷ್ಟು ರೈತರು ಸಹ ಸುಮಾರು ಜನ ಸೇರಿದರು. ನಮ್ಮ ಸಂಘ ಸಂಸ್ಥೆಯಿಂದ ಇವತ್ತು ಸುಮಾರು 7 ಕೋಟಿ ಸಾಲವನ್ನು ಸಹ ನೀಡಿದ್ದೀವಿ. ಈಗ ನಮ್ಮ ಲಾಭಾಂಶನೂ ಸಹ 14 ಲಕ್ಷ ಲಾಭಾಂಶನೂ ಸಹ ನಮ್ಮ ಸಂಘ ಸಂಸ್ಥೆಯಲ್ಲಿ ಬಂದಿದೆ. ಎಲ್ಲ ರೈತರ ಸಂಘ ಸಂಸ್ಥೆಯಿಂದ ರೈತರ ಸಹಕಾರದಿಂದ ನಾವು ಇವತ್ತು ಈ ಯಶಸ್ವಿಯನ್ನು ಪಡೆದಿದ್ದೀವಿ. ಇದಾದ ನಂತರ ನಮ್ಮ ಕೇಂದ್ರ ಸರ್ಕಾರದ CSC ಸಾಮಾನ್ಯ ಸೇವಾ ಕೇಂದ್ರ ಅಂತಕ್ಕಂಥದ್ದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಈ ಒಂದು ಸಾಮಾನ್ಯ ಸೇವಾ ಕೇಂದ್ರವನ್ನು ಸಹ ನಮ್ಮ ಲಕ್ಕೆನಹಳ್ಳಿಯಲ್ಲೂ ಸಹ ಮಾಡಬೇಕಂತ ತೀರ್ಮಾನ ಇವತ್ತೆಲ್ಲ ನಮ್ಮ ಅಧ್ಯಕ್ಷರ ನಿರ್ದೇಶಕರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ರೈತರಿಗೆ ಹೋಗಿ ದೂರ ಮಾಡಲಿಕ್ಕೆ ಅನಾನುಕೂಲ ಆಗ್ತಾ ಇತ್ತು. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಭಾಳ ರೈತರಿಗೆ ಹತ್ತಿರವಾಗಿ ಎಲ್ಲ ಫ್ಲೈಟ್ ಟಿಕೆಟ್ ಇರ್ಬೋದು, ಏರ್ ಟಿಕೆಟ್ ಇರ್ಬೋದು, ಮತ್ತು ಪಾಣಿ ಇರ್ಬೋದು, ಎಲ್ಲ ಸೌಲಭ್ಯಗಳು ಸಹ ನಾವು ಇಲ್ಲೇ KV ಬಿಲ್ ಆಗಿರ್ಬೋದು, ಫೋನ್ ಬಿಲ್ ಆಗಿರ್ಬೋದು, ಎಲ್ಲ ಸೇವಾ ಕೇಂದ್ರಗಳು ಇಲ್ಲೇ ಮಾಡೋಕ್ಕೆ ಅನುಕೂಲ ಆಗ್ತದೆ. ಕೇಂದ್ರ ಸರ್ಕಾರ ಮಾಡಿದ ರೈತರಿಗೆ ಭಾಳ ಅನುಕೂಲ ಆಗಿದೆ. ಇದನ್ನು ಸಹ ಈ ಒಂದು ಕಾಲ್ಫಾರ್ಮ್ ಮಾಡಿದ್ದೀವಿ. ಈಗ ನಮ್ಮ ವ್ಯಾಪ್ತಿಯಲ್ಲೇ ಸೇರ್ತಕ್ಕಂಥದ್ದನ್ನು ಅವ್ರನ್ನ ಆಯ್ಕೆ ಮಾಡೋದು ನಮ್ಮ ವಾರ್ಷಿಕ ಸಭೆಯಲ್ಲಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕ ಮಾಸಿಕ ಸಭೆ ತೀರ್ಮಾನ ಮಾಡಿ ಕಂಪ್ಯೂಟರ್ ತೀರ್ಮಾನ ಮಾಡಿ. ಸಾಮಾನ್ಯವಾಗಿ ರೈತರ ವಾರ್ಷಿಕ ಸಭೆ ಸಹಕಾರ ಸಂಘ ರೈತರಿಂದ ನಡೀತಾ ಇರತಕ್ಕಂಥ ಸಂಸ್ಥೆ. ನನ್ನ ಅನಿಸಿಕೆ ಪ್ರಕಾರ ಒಂದು ಗ್ರಾಮಗಳಲ್ಲಿ ಯಾವುದೇ ಡೈರಿ ಮತ್ತು ಯಾವುದೇ ಸೊಸೈಟಿ ಎಲ್ಲಿ ತುಂಬ ಚೆನ್ನಾಗಿ ನಡೀತವೋ ಆ ಊರುಗಳು ತುಂಬ ನೆಮ್ಮದಿಯಾಗಿರ್ತವೆ. ಯಾಕಂದರೆ ಜನಗಳಿಗೆ, ರೈತರಿಗೆ ನೇರವಾಗಿ ಸಂಪನ್ಮೂಲ ಅಥವಾ ಸಹಕಾರ ಅಥವಾ ದುಡ್ಡು ಹುಟ್ಟೋದು ಈ ಎರಡೇ ದಾರಿ ಇರೋದು, ಸಹಕಾರ ಸಂಘ ಮತ್ತು ಆಲ್ ಇಂಡಿಯಾ. ಇವೆರಡೂ ಚೆನ್ನಾಗಿದ್ರೆ ಊರು ನೆಮ್ಮದಿಯಾಗಿರುತ್ತೆ, ಸುಭಿಕ್ಷವಾಗಿರ್ತದೆ ಅಂತೇಳಿ ನಮ್ಮ ಸುರೇಶ್. ಸಹಕಾರ ಸಂಘವನ್ನು ನಮ್ಮ ಸೆಪ್ಟೆಂಬರ್ 25ನೇ ತಾರೀಕು ಒಳಗಡೆ ಎಲ್ಲ ಸಂಘದಲ್ಲೂ ಮಾಡಬೇಕು. ನಾವು ಮಾಡಿದ್ವಿ, ಎಲ್ಲ ಆಡಿಟಿಂಗ್ ವರದಿ ಇದೆಲ್ಲ ಮಾಡಿ ಮಹಾಸಭೆನ ಮುಗಿಸಿದ್ವಿ. ಈಗ ನಮ್ಮಲ್ಲಿ ಒಂದು 7 ಕೋಟಿವರೆಗೂ ಸಾಲ ಕೊಟ್ಟಿದ್ವಿ. ಎಲ್ಲ ಶಿಶಕ್ತಿ ಸಾಲ, ಮಧ್ಯಮಾವಧಿ ಸಾಲ, KBC ಸಾಲ ಎಲ್ಲ ಸೇರಿ 7 ಕೋಟಿವರೆಗೂ ಕೊಟ್ಟಿದ್ವಿ. ನಮ್ಮ ಸಂಘ ಹಿಂದಿನಿಂದಲೂ ಲಾಸ್ ಆಗಿತ್ತು. ಈಗ ಲಾಸ್ ಎಲ್ಲ ಇದು ಮಾಡಿ ಈ ವರ್ಷ ಎಲ್ಲ ಖರ್ಚು ವೆಚ್ಚ ಎಲ್ಲ ಹೋಗಿ ಒಂದು 4 ಲಕ್ಷ ಚಿಲ್ಲರೆ ನಾವು ಲಾಭದಲ್ಲಿ. ಸರಿ, ರಸಗೊಬ್ಬರದ ಬಗ್ಗೆ ಸ್ವಲ್ಪ ಆಯಿತು. ಅದರ ರಸಗೊಬ್ಬರನೂ ಅತಿ ಹೆಚ್ಚಿನಾಗಿ ನಮ್ಮ ಸೋಲೂರಲ್ಲಿ ಎಷ್ಟು ಗೊಬ್ಬರ ನಾವೇ ತರಿಸಿದ್ವಿ. 4,400 ಮೂಟೆ ಯೂರಿಯಾ ತರಿಸಿದ್ವಿ. ಒಂದು 1000 ಚೀಲ ಬೇವಿಂದು ತರಿಸ್ತೀವಿ. ಇವು ಬೇವಿನ ಹಿಂಡಿ 16-20 ಎಲ್ಲ ಕಾಲದಲ್ಲೂ ನಮ್ಮಲ್ಲಿ ಗೊಬ್ಬರ ಸಿಗುತ್ತೆ. ಯೂರಿಯಾ ಸ್ವಲ್ಪ ಎಲ್ಲ ಕಡೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾವೇ ಅತಿ ಹೆಚ್ಚಿನ ತಂದಿದ್ದು. ಮೊನ್ನೆ ದಿವಸ 350 ಮೂಟೆ ಬಂತು. ಒಂದು 2 ಅವರಲ್ಲಿ ಗೊಬ್ಬರ ಎಲ್ಲ ಖಾಲಿ ಆಗ್ತದೆ. ಚೆನ್ನಾಗಿ ಅಂತ ಪ್ರತಿಯೊಂದು ಸೊಸೈಟಿಗಳಲ್ಲಿ ರೇಷನ್ನಿಂದ ಯಾವುದೂ ತೊಂದರೆ ಇಲ್ಲದಂಗೆ ನಮ್ಮ ಒಂದು ಬಾಡಿ ಎಲ್ಲ ಒಗ್ಗಟ್ಟಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ.